20 ಕನ್ನಡ ವಾಹಿನಿಗೆ ಸ್ವಾಗತ. ಸಹಕಾರ ತತ್ವದ ಆಧಾರದ ಮೇಲೆ ಪ್ರಾರಂಭಗೊಂಡಿರುವ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯು ಪ್ರಸಕ್ತ ಹಂಗಾಮಿನಲ್ಲಿ ವಾಗ್ದಾನ ಮಾಡಿರುವ ಹಾಗೆ ಪ್ರತಿ 15 ದಿನಗಳಿಗೊಮ್ಮೆ ರೈತರ ಖಾತೆಗೆ ಬಿಲ್ ಜಮಾಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂದು ಕೃಷ್ಣ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಪರಪಣ್ಣ ಸವದಿ ಹೇಳಿದ್ದಾರೆ. ಶುಕ್ರವಾರ ಕಾರ್ಖಾನೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದರು. ಶಾಸಕರ ಆದ ಲಕ್ಷ್ಮಣ್ ಸವದಿ ಹಾಗೂ ರಾಜು ಕಾಗೆ ಅವರ ಮಾರ್ಗದರ್ಶನದಲ್ಲಿ ಸಕ್ಕರೆ ಕಾರ್ಖಾನೆಯು ಜನವರಿ 22 ತನಕ 4,71,960 ಮೆಟ್ರಿಕ್ ಟನ್ ಕಬ್ಬು ನುರಿಸಿ 5,45,700 ಕ್ವಿಂಟಲ್ ಸಕ್ಕರೆ ಉತ್ಪಾದಿಸಿದ್ದು ಶೇಕಡಾ 11.55 ಇಳುವರಿ ಹೊಂದಿದೆ. 2,68,00,000 ಯೂನಿಟ್ ವಿದ್ಯುತ್ ರಫ್ತು ಮಾಡಲಾಗಿದೆ. ಡಿಸೆಂಬರ್ 20, 2025 ತನಕ ಕಬ್ಬು ಪೂರೈಸಿದ ರೈತರಿಗೆ ಬಿಲ್ ಜಮೆ ಮಾಡಲಾಗಿದೆ. ಅದರಂತೆ ಡಿಸೆಂಬರ್ 31 ತನಕ ಕಬ್ಬು ಕಟಾವು ಹಾಗೂ ಸಾರಿಗೆ ಬಿಲ್ ಪಾವತಿ ಮಾಡಲಾಗಿದೆ ಎಂದಿದ್ದಾರೆ. ಈಗಾಗಲೇ ಘೋಷಣೆ ಮಾಡಿದಂತೆ 2ನೇ ಕಂತು ಸರ್ಕಾರದ ಅನುದಾನ ಸೇರಿ ಪ್ರತಿ ಟನ್ ಕಬ್ಬಿಗೆ ₹100ದಂತೆ ಹಂಗಾಮು ಮುಕ್ತಾಯದ ಕೊನೆಗೆ ರೈತರ ಖಾತೆಗೆ ಜಮೆ ಮಾಡಲಾಗಿದೆ ಎಂದಿದ್ದಾರೆ. ನಮ್ಮ ಕಾರ್ಖಾನೆ ತೂಕದಲ್ಲಿ ಪಾರದರ್ಶಕವಾಗಿದ್ದು ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗುವುದಿಲ್ಲ. ಪ್ರಸಕ್ತ ಹಂಗಾಮಿನಲ್ಲಿ 7 ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಿದ್ದೀವಿ. ಆದ್ದರಿಂದ ರೈತರು ಹೆಚ್ಚಿನ ಇಳುವರಿ ಹೊಂದಿದ ಕಬ್ಬನ್ನು ಪೂರೈಸುವಂತೆ ಅಧ್ಯಕ್ಷ ಪರಪಣ್ಣ ಸವದಿ ಮನವಿ ಮಾಡಿದ್ದಾರೆ. 1925-26 ಸಾಲಿನ ಹಂಗಾಮು ಚಾಲುವಾಗಿ 10-11-26 ಪ್ರಾರಂಭ ಆಗಿ ಇಲ್ಲಿವರೆಗೆ ರೈತರ ಸಹಕಾರದಿಂದ ಸಹಕಾರ ಭಾಳ ಕೊಟ್ಟ ರೈತರಿಗೆ ಇಲ್ಲಿ ಹಿಡ್ದ ನಮಗೆ ಆಲ್ರೆಡಿ ನಮ್ಮದೀಗ ಈ ಸಲ ನಮಗೆ ರೈತರು ಭಾಳ ಸಹಕಾರ ಮಾಡ್ಯಾರ. ಎಲ್ಲರೂ ರೈತರ ಉತ್ಸುಕತೆಯಿಂದ ನಮಗೆ ಕಬ್ಬು ಕೊಟ್ಟಾರು. ರೈತರಿಗೆ ನಾವು ಈಗಾಗಲೇ 15 ದಿವಸಕ್ಕೊಮ್ಮೆ ಬಿಲ್ ಹಾಕೋತ ಬಂದಿದ್ದೀವಿ. ನಾವು ಈಗಾಗಲೇ ರೈತರಿಗೆ ನಾವು ಡಿಸೆಂಬರ್ 20 ತನಕ ಬಿಲ್ ಕೊಟ್ಟಿದ್ದೆವು. ಇನ್ನು ಡಿಸೆಂಬರ್ 31 ತನಕ 31 ತನಕ ನಾಳೆ 27-28 ತಾರೀಕು ನಾವು ಬಿಲ್ ಹಾಕೋರಿದ್ದೆವು. ಇಲ್ಲಿ ತನಕ ನಮ್ಮ ಕ್ರಷಿಂಗ್ ಆದಂದ್ರೆ 4,71,960 ಮೆಟ್ರಿಕ್ ಟನ್ ಆಗಿತ್ತು ಇಲ್ಲಿವರೆಗೆ. ಸಕ್ಕರೆ ಉತ್ಪಾದನೆ ಆದ 5,45,700 ಕ್ವಿಂಟಲ್ ಆಗೈತಿ ಇಲ್ಲಿ ತನಕ. ಇಳುವರಿ 11.55. ವಿದ್ಯುತ್ 2,68,00,000 ಯೂನಿಟ್ ಆಗೈತಿ. ತನಕ 20-12-25 ಮಟ್ಟ ಎಲ್ಲ ಪೇಡ್ ಆಗೈತಿ. ಆದರೆ ನಾಳೆ 31 ತನಕ ನಾಳೆ 27-28 ತಾರೀಕು ಅದನ್ನು ನಾವು ಬಿಲ್ ಹಾಕೋದು ನಾವು ರೆಡಿ ಮಾಡಿದ್ದೀವಿ. ಆಲ್ರೆಡಿ ರೆಡಿ ಆಗೈತಿ ಬಿಲ್ಲ. ಮತ್ತು ಮುಂದಿನ ದಿವಸದಾಗ ನಮಗೆ ರೈತರು ಎಲ್ಲರೂ ಸಹಕಾರ ಮಾಡಬೇಕು. ನಾವು ಫೆಬ್ರವರಿ 1 ತಿಂಗಳ ನಾವು ಕಬ್ಬ ನುರಿಸ್ಬೇಕಂತ ಎಲ್ಲರೂ ನಮ್ಮ ಆಡಳಿತ ಮಂಡಳಿ ಲಕ್ಷ್ಮಣ್ ಸವದಿ ಆಗಲಿ ರಾಜು ಕಾಗೆ ಅವ್ರಿಗೆ ಮೀಟಿಂಗ್ ಮಾಡಿಸಿಂದ ಫೆಬ್ರವರಿ 1 ತಿಂಗಳು ಪೂರ ನಡೆಸ್ಬೇಕಂತ ನಾವೆಲ್ಲ ವಿಚಾರ ಮಾಡಿದ್ವಿ. ಆದರೆ ರೈತರು ಅದಕ್ಕೆ ಸಹಕಾರ ಮಾಡಬೇಕು. ಮುಂದಿನ ದಿನಮಾನದಾಗ ನಮ್ಗೆ ಹೆಚ್ಚಿನ ಪ್ರಮಾಣದಾಗ ಕಬ್ಬ ಕೊಟ್ಟ ಕಿಸಿಂದ ಸಹಕರಿಸ್ಬೇಕಂತ ನಾವು ರೈತರಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಈ ನಮ್ಮ ಬೆಳಗಾವಿ ಜಿಲ್ಲಾದಾಗ ಅಂದ್ರೆ ಭಾಳ ಮೇಲೆ ಅನಿಸುವಂಗೆ ಅಷ್ಟೇ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಕೋಆಪರೇಟಿವ್ ಅದಾವೆ. ಆದರೆ ಉಳಿಕಿದ್ದು ಎಲ್ಲ ಪ್ರೈವೇಟ್ ಅದಾವೆ. ಪ್ರೈವೇಟ್ ಇರೋದ್ರಿಂದ ಏನಾಗುತ್ತೆ, ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ನಾವು ಅದನ್ನ ಏನೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದಿನ ದಿನಮಾನದಾಗ ನಾವೆಲ್ಲ ರೈತರಿಗೆ ಒಳ್ಳೆಯ ರೇಟ್ ಕೊಡೋ ಸಲುವಾಗಿ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಸಲ ರಿಕವರಿ ಚಲೋ ಐತಿ. ಈ ಸಲ ರೈತರಿಗೆ ಒಳ್ಳೆಯ ಕಬ್ಬ ಕೊಟ್ಟಾರು. ಇನ್ನು ಮುಂದಿನ ಈಗ 1 ತಿಂಗಳ ಸೀಸನ್ ಪ್ರತ್ಯೇಕ ಚಲೋ ಅಂತ ಕಬ್ಬ ಕೊಟ್ಟಿಸಿಂದೊಂದು ಫೆಬ್ರವರಿ 1 ತಿಂಗಳು ನಮಗೆ ಅನುಕೂಲ ಮಾಡಿರಿ ಅಂದ್ರೆ ಭಾಳ ಚಲೋ ಆಗ್ತೈತಿ. ಯಾಕಂದರೆ ನಾವು 15 ದಿವಸಕ್ಕೊಮ್ಮೆ ಬಿಲ್ ಕೊಡ್ಕೊತ ಬಂದಿದ್ದೀವಿ. ಮುಂದಾದರೂ ಕೊಡ್ತೀವಿ. ನಮ್ದು ಯಾವುದೂ ಬಿಲ್ ನಾವಾಗಲಿ ರಾಜು ಕಾಗೆ ಆಗಲಿ ಲಕ್ಷ್ಮಣ್ ಸವದಿ ಅವರಾಗಲಿ ನಮ್ಮ ಮಣ್ಣಿ ಎಲ್ಲ ಮಿಕ್ಸಿಂದ ಎಲ್ಲ ರೈತರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಮುಂದಿನ ತಿಂಗಳು ನಮ್ಗೆ ಈ ತಿಂಗಳದ್ದು ಏನು ಪ್ರಾಬ್ಲಮ್ ಇಲ್ಲ. ಮುಂದಿನ ತಿಂಗಳು ಫೆಬ್ರವರಿ 1 ತಿಂಗಳದ್ದು ಏನೈತಿಲ್ಲ ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ರೈತರು ಕಬ್ಬು ಇಟ್ಕೊಂಡು ನಮಗೂ ಸ್ವಲ್ಪ ಸಹಕಾರ ಮಾಡಿರಿ ಅಂದ್ರೆ ಭಾಳ ಚಲೋ ಆಗ್ತೈತಿ. ಮುಂದಿನ ಏನೈತಿ, ಈ ಕೆಲವೊಬ್ಬರ ಕೃಷ್ಣದವ್ರ ಜನವರಿ 30ಕ್ಕೆ ಬಂದ್ ಮಾಡ್ತಾರೋ, ಫೆಬ್ರವರಿ 10ಕ್ಕೆ ಬಂದ್ ಮಾಡ್ತಾರೋ ತೇಸಿನ ಹೇಳ್ಕೊತ ಹೋಗ್ತಾರೆ. ಅದನ್ನೇ ಯಾರು ರೈತರು ತಲೆಯಾಗ ಹಾಕೋಬಾರ್ದು. ಆದರೆ ಮುಂದಿನ ದಿನಮಾನದಾಗ ಈ ರೈತರಿಗೆ ಯಾವ ಬಿಲ್ ಕೊಡಬೇಕು ಅನ್ನೋದು ನಾವು ಆಗಲಿ ಲಕ್ಷ್ಮಣ ಸವದಿ ಆಗಲಿ ರಾಜು ಕಾಗೆ ಆಗಲಿ ನಮ್ಮ ಆಡಳಿತ ಮಂಡಳಿ ಅವರಾಗಲಿ ನಾವು ನಿರ್ದಿಷ್ಟ
ದಿವಸದೊಳಗೆ ನಾವು ಬಿಲ್ ಕೊಡ್ಬೇಕಂತೇಳಿ ಏನು ನಾವು ಪೈಲೆ ನಾವು ಡಿಸೈಡ್ ಮಾಡಿದ್ವಿ. ಆ ಪ್ರಕಾರ ನಾವು ಇಲ್ಲಿ ತನಕ ಬಿಲ್ ಹಾಕೋತ ಬಂದಿದ್ದೀವಿ. ಈಗ ಮುಂದಾದ್ರೂ ನಾವು ಸಹಿತ ಹಾಕೈತೀವಿ. ನಾವು ಈಗ ನಾಳೆ ನಾ ಡಿಸೆಂಬರ್ 31 ತನಕ ಬಿಲ್, ನಾಳೆ 27, 28 ಎಲ್ಲ ಬಿಲ್ ಹೋಗ್ತಾವೆ. ಈಗ ಮುಂದಿನ ದಿನಮಾನದಾಗ ನೀವು ಎಷ್ಟು ಸಹಕಾರ ಮಾಡ್ತೀರಿ ಅನ್ನೋದು ಭಾಳ ಮಹತ್ವ ಐತಿ. ಯಾಕಂದ್ರೆ ಕಬ್ಬ ಇಟ್ಕೊಂಡದಿಂದ ನಮಗೆ ಜನವರಿ ಪೂರ ಅನ್ಕತಕ್ಕ ಈಗ ನಡೆದೈತಿ. ಡಿಸೆಂಬರು ಚಲೋ ಕಬ್ಬ ಕೊಟ್ಟರು, ನವಂಬರು ಚಲೋ ಕೊಟ್ಟರು, ಜನವರಿದು ಬಂದೈತಿ. ಇನ್ನು ಒಟ್ಟು ನಮಗೆ ಬರೋದು ಅಂದ್ರೆ ಏನ ಫೆಬ್ರವರಿ 1 ತಿಂಗಳು ನಮಗೆ ಕೊಡ್ಬೇಕಂತ ತಿಳಿಸಿದ ರೈತರಲ್ಲಿ ಕಳಕಳಿ ವಿನಂತಿ ಮಾಡ್ಕೊತಾನೆ ನಾ. ಯಾಕಂದ್ರೆ ಇಷ್ಟು ದಿವಸ ನಮಗೆ ಸಹಕಾರ ಮಾಡ್ಕೊತ ಬಂದಾರು, ಮುಂದೆ ನಮಗೆ ಸಹಕಾರ ಮಾಡ್ತಾ ಇರ್ತಾರೆ. ರೈತರ ಮೇಲೆ ವಿಶ್ವಾಸ ಐತಿ. ಇನ್ನೂ ತನಕ ನಮಗೆ ಕಬ್ಬು ಯಾವ ಕಡಿಮೆ ಆಗಿಲ್ಲ. ನಮ್ಮದು ಪ್ರತಿ ದಿವಸ 5,500, 6,000 ತನಕ ನಮ್ಮದು ದಿನಾದ್ರೂ ಸಹಿತ ಈಗ ಅದ್ರ ಕೃಷಿಗೆ ನಡೆದೈತಿ. ಇನ್ನು ಮುಂದಿನ ದಿನಮಾನದಾಗ ರೈತರು ನಮ್ಮ ಸಲುವಾಗಿ ಇಟ್ಕೊಂಡು ಇಸಿಂದ ಕಬ್ಬ ಪೂರೈಕೆ ಮಾಡ್ಬೇಕಂತ ತಿಳಿಸಿದ ಕಳಕಳಿ ವಿನಂತಿ. ಯಾಕಂದ್ರೆ ನಮ್ಮ ರೈತರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಐತಿ. ಆದ್ರೆ ನೀವು ಎಲ್ಲರೂ ಕೂಡಿಸಿಂದ ನಮ್ಮ ತಾಲೂಕಿನ ರೈತರ ಪ್ರೈವೇಟ್ದಾಗ ಏನೈತಿ ಕೊಡೋಕ್ಕಿಂತ ನಮಗೊಂದು, ನೀವು ಆ ಕಡೆ ಒಂದು 5 ಎಕರೆ ಕೊಡ್ರಿ, ನಮಗೊಂದು 5 ಎಕರೆ ಕೊಡ್ರಿ ಇಟ್ಕೊಂಡು ಕಿಶಿಂದ. ಆದ್ರೆ ಮುಂದಿನ ದಿನಮಾನದಾಗ ನಿಮ್ಮ ಫ್ಯಾಕ್ಟ್ರಿ, ನೀವು ಕಟ್ಟಿದ ಫ್ಯಾಕ್ಟ್ರಿ ಐತೆ, ನೀವು ಶೇರ್ ಹೋಲ್ಡ್ರ್, ಅದಕ್ಕೆ ನೀವು ಮಾಲಕರಿದ್ದೀರಿ. ಎಲ್ಲರೂ ರೈತರ ಮುಂದಿನ ದಿನಮಾನದಾಗ ನಮಗೆ ಸಹಕಾರ ಮಾಡ್ಬೇಕಂತ ತಿಳಿಸಿಂದ ಈ ಸಂದರ್ಭದಲ್ಲಿ ಕಳಕಳಿ ವಿನಂತಿ ಮಾಡ್ಕೊತ ತಿಳಿಸಿಂದ ತಮ್ಮಲ್ಲಿ ಇನ್ನೊಮ್ಮೆ ನಮಸ್ಕರಿಸಿದ ಹೇಳಿಸಿಂದ ಮಾತು ಮುಗಿಸ್ತೀನಿ. ಜೈ ಹಿಂದ್. ಸಿದ್ದಯ್ಯ ಹಿರೇಮಠ್, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.